ತೆಲುಗು ರಾಜ್ಯದಲ್ಲೂ ರಾಕಿಂಗ್ ಸ್ಟಾರ್ ಎಸ್ ಅವ ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಎಸ್ ನೋಡಲು ಮುಗಿಬಿದ್ದ ಜನ. ಟಾಕ್ಸಿಕ್ ರಿಲೀಸ್ ಗೆ ಇನ್ನು 3 ದಿನ ಇರುವಾಗಲೇ 4.73 ಲಕ್ಷ ಟಿಕೆಟ್ ಸೋಲ್ಡ್ ಔಟ್. ಹೇಗಿದೆ ಅಪ್ಪರ ರಾಕಿಂಗ್ ಸ್ಟಾರ್ ಎಸ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರೆದ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ರಾಕಿಂಗ್ ಸ್ಟಾರ್ ಎಸ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ದಿನಗಣನಾದ್ರೆ ಆರಂಭವಾಗಿದೆ. ಅಭಿಮಾನಿಗಳು ಕಾತರದಿಂದಾದ್ರೆ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಕೆಜಿಎಫ್ ಬಳಿಕ ರಾಕಿಂಗ್ ಸ್ಟಾರ್ ಎಸ್ ಅವರು ಮುಂದಿನ ಸಿನಿಮಾ ಆಗಿರುವ ಕಾರಣ ಟಾಕ್ಸಿಕ್ ಮೇಲೆ ದೇಶಾದ್ಯಂತ ಭಾರಿ ನಿರೀಕ್ಷೆ ಕೂಡ ಮೂಡಿದೆ. ಆಗಸ್ಟ್ 26ರಂದು ವಿಶ್ವಾದ್ಯಂತ ಸಿನಿಮಾ ತೆರೆಗೆ ಬರಲಿದ್ದು, ಅದಕ್ಕೂ ಮುನ್ನ ಚಿತ್ರತಂಡ ಭರ್ಜರಿ ಪ್ರಚಾರಗಳಲ್ಲಿ ಅದರ ತೊಡಗಿದೆ. ಹೌದು ವೀಕ್ಷಕರ, ಎಸ್ ಮತ್ತು ನಿರ್ದೇಶಕಿ ಆದಂತ ಗೀತು ಮೋಹನ್ ದಾಸ್ ಕಾಂಬಿನೇಷನ್ ನ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26, 2026ರಂದು ವಿಶ್ವಾದ್ಯಂತ ಬಿಡುಗಡೆ ಆದ್ರೆ ಆಗಲಿದೆ. ಇನ್ನು ಸಿನಿಮಾ ಬಿಡುಗಡೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಪ್ರಚಾರಕ್ಕೆ ಮತ್ತಷ್ಟು ವೇಗ ನೀಡಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಗ್ಲಿಮ್ಸ್ ಮತ್ತು ಟ್ರೈಲರ್ ಸಿನಿಪ್ರಿಯರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಚಿತ್ರದ ಪ್ರತಿಯೊಂದು ಅಪ್ಡೇಟ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ ನಲ್ಲಿ ಆದ್ರೆ ಇವೆ. ಇನ್ನೊಂದು ಸಿನಿಮಾದಲ್ಲಿ ಎಸ್ ತಂದೆ ಮತ್ತು ಮಗನಾಗಿ ದೀಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಈಗಾಗಲೇ ಅಭಿಮಾನಿಗಳ ಕುತೂಹಲ ಆದ್ರೆ ಹೆಚ್ಚಿಸಿದೆ. ಗ್ಲಿಮ್ಸ್ ಮತ್ತು ಟ್ರೈಲರ್ ನಲ್ಲಿ ಕಾಣಿಸಿಕೊಂಡಿರುವ ಎಸ್ ಲುಕ್, ಆಕ್ಷನ್ ದೃಶ್ಯಗಳು ಹಾಗೂ ಸಿನಿಮಾದ ಮೇಕಿಂಗ್ ಬಗ್ಗೆ ಅಭಿಮಾನಿಗಳು ಮೆಚ್ಚುಗೆ ಆದರೆ ಕೊಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಪ್ರಚಾರದ ಭಾಗವಾಗಿ ಆಗಸ್ಟ್ 22ರಂದು ಹೈದರಾಬಾದ್ ನಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಕಾರ್ಯಕ್ರಮ ಆದ್ರೆ ಇತ್ತು. ಇನ್ನು ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯದಲ್ಲಿ ಸಂಜೆ 6 ಗಂಟೆಯಿಂದ ಕಾರ್ಯಕ್ರಮವಾದ್ರೆ ಆರಂಭವಾಗಿತ್ತು ಅಂತಾನೆ ಹೇಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಜೊತೆಗೆ ಸಿನಿಮಾದಲ್ಲಿ ಅಭಿನಯಿಸಿರುವ ಪ್ರಮುಖ ಕಲಾವಿದರು ಮತ್ತು ತಂತ್ರಜ್ಞರಾದ್ರೆ ಭಾಗವಹಿಸಿದ್ದಾರೆ. ಹೀಗಾಗಿ ಕಾರ್ಯಕ್ರಮದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಆದ್ರೆ ಮೂಡಿದೆ. ಇನ್ನು ಎಸ್ ಅವರನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಬಂದಿದ್ದರು. ಹೌದು ವೀಕ್ಷಕರ, ಟಾಕ್ಸಿಕ್ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಎಸ್ ಅವರನ್ನು ನೋಡಲು ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಎಸ್ ಆಗಮನಕ್ಕಾಗಿ ಅಭಿಮಾನಿಗಳು ಕಾತರದಿಂದಾದ್ರೆ ಕಾಯುತ್ತಾ ಇದ್ರ ಅಂತ ಹೇಳ್ಬಹುದು. ಇನ್ನು ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಲ್ಲೂ ಎಸ್ ಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಹೀಗಾಗಿ ಹೈದರಾಬಾದ್ ನ ಕಾರ್ಯಕ್ರಮ ಕೂಡ ಭರ್ಜರಿ ಜನಸಂದಣಿಗೆ ಸಾಕ್ಷಿಯಾಗಿರುವ ನಿರೀಕ್ಷೆ ಆದ್ರೆ ಮೂಡಿಸಿತ್ತು ಅಂತಾನೆ ಹೇಳ್ಬಹುದು. ಇನ್ನು ಟಾಕ್ಸಿಕ್ ಎಸ್ ಅವರ ವೃತ್ತಿ ಜೀವನದ ಮತ್ತೊಂದು ಮಹತ್ವದ ಸಿನಿಮಾ ಎಂದು ಅಭಿಮಾನಿಗಳು ನಿರೀಕ್ಷೆ ಇಟ್ಟಿದ್ದಾರೆ. ಕೆಜಿಎಫ್ ಬಳಿಕ ಎಸ್ ಮತ್ತೊಂದು ದೊಡ್ಡ ಪರದೆಯಲ್ಲಿ ವಿಭಿನ್ನ ಪಾತ್ರದಲ್ಲಿ ನೋಡಲು ಸಿನಿ ಪ್ರಿಯರಾದ್ರೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಆಗಸ್ಟ್ 26ಕ್ಕೂ ಮುನ್ನನೇ ಟಿಕೆಟ್ ಎಲ್ಲ ಸೋಲ್ಡ್ ಔಟ್. ಹೌದು ಸ್ನೇಹಿತರೆ, ಇದೀಗ ಬಂದ್ಬಿಟ್ಟು 4.7 ಲಕ್ಷ ಟಿಕೆಟ್ ಬಂದ್ಬಿಟ್ಟು ಸೋಲ್ಡ್ ಔಟ್ ಆದ್ರೆ ಆಗಿವೆ. ಟೋಟಲ್ ಆಗಿ ಅಪ್ರಾಕ್ಸಿಮೇಟ್ಲಿ ಬಂದ್ಬಿಟ್ಟು 27.38 ಕೋಟಿ ಆದ್ರೆ ಇದೀಗ ಗಳಿಸಿದೆ ಅಂತ ಹೇಳ್ಬಹುದು ಸಿನಿಮಾ. ಇನ್ನು ಸಿನಿಮಾ ಬಿಡುಗಡೆಗೆ 3 ದಿನ ಬಾಕಿ ಇರುವಾಗಲೇ 45 ಕೋಟಿಗೂ ಹೆಚ್ಚಾದರೆ ಗಳಿಕೆ ಮಾಡಿದೆ. ಕರ್ನಾಟಕದಲ್ಲಿ 10 ಕೋಟಿ ಆದರೆ ಗಳಿಕೆ ಮಾಡಿದೆ ಅಂತ ಹೇಳ್ಬಹುದು ಮತ್ತು 1744 ಥಿಯೇಟರ್ಗಳಲ್ಲಿ ಇದೀಗ ಶೋ ಆದ್ರೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಟಾಕ್ಸಿಕ್ ಹಬ್ಬ ಅಂತೂ ಇದೀಗ ಜೋರಾಗಿದೆ.